ಚಿನ್ನಮ್ಮಗೆ ಜೈಲು. ಹೌದು, ಶಶಿಕಲಾ ನಟರಾಜನ್ ಅವರನ್ನ ದೋಷಿ ಅಂತ ಸುಪ್ರೀಂ ಕೋರ್ಟ್ ಪರಿಗಣಿಸಿದೆ. ಅಷ್ಟೇ ಅಲ್ಲ, 4 ವರ್ಷಗಳ ಕಾಲ ಜೈಲು ಶಿಕ್ಷೆ ಮತ್ತು 10 ಕೋಟಿ ರೂಪಾಯಿ ದಂಡವನ್ನ ವಿಧಿಸಿದೆ. ಈ ಮೂಲಕ ತಮಿಳುನಾಡಿನ ಸಿಎಂ ಆಗಬೇಕು ಅನ್ನುವಂತಹ ಶಶಿಕಲಾ ಕನಸು ನುಚ್ಚುನೂರಾಗಿದೆ. ಈ ಹಿನ್ನೆಲೆಯಲ್ಲಿ ತಮಿಳುನಾಡಿನ ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನೋದಕ್ಕೆ ಈಗ ತಮಿಳುನಾಡು ರಾಜಕೀಯದಲ್ಲಿ ಒಂದು ರೀತಿಯ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಈಗ ಮತ್ತೊಂದು ಸುದ್ದಿ ಏನಂದ್ರೆ, ಶಶಿಕಲಾ ನಟರಾಜನ್ ಇಮಿಡಿಯೇಟ್ ಆಗಿ ಸರೆಂಡರ್ ಆಗಬೇಕು. ಹೀಗಾಗಿ ಅವರ ಬಂಧನವಾಗುವಂತಹ ಎಲ್ಲಾ ಸಾಧ್ಯತೆಗಳು ಇದೆ. ಈಗಾಗಲೇ ಗೋಲ್ಡನ್ ಬೇ ರೆಸಾರ್ಟ್ಗೆ ಸರ್ಕಾರಿ ವಾಹನದಲ್ಲಿ ಪೊಲೀಸರು ಬಂದಿಳಿದಿದ್ದಾರೆ. ವೀಕ್ಷಕರೇ, ಯಾವಾಗ ಶಶಿಕಲಾ ಅವರಿಗೆ ಜೈಲು ಶಿಕ್ಷೆ ಗ್ಯಾರಂಟಿ ಅನ್ನುವಂತಹ ತೀರ್ಪು ಹೊರಬಿತ್ತೋ ಆಗಲಿಂದಲೂ ತಮಿಳುನಾಡಿನ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗ್ತಾ ಇದೆ. ಕಾರಣ ಇಷ್ಟೇ, ಶಶಿಕಲಾಗೆ ಸೆಡ್ಡು ಹೊಡೆದು ತಾನು ಮುಖ್ಯಮಂತ್ರಿ ಗಾದಿಗೆ ಅರ್ಹ ಅಂತ ಸವಾಲನ್ನ ಎತ್ತಿದ್ದ ಪನ್ನೀರ್ ಸೆಲ್ವಂ ಕೂಡ ತಮ್ಮ ರಾಜಕೀಯ ನಡೆ ಹೇಗಿರಬೇಕು ಅನ್ನೋದರ ಆಲೋಚನೆ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಶಶಿಕಲಾ ತಾನು ದೋಷಿ ಅಂತ ತೀರ್ಪು ಪ್ರಕಟವಾದ ಮೇಲೆ ಯಾವ ರೀತಿ ಪ್ಲಾನ್ ಅನ್ನ ರೆಡಿ ಮಾಡಿದ್ದಾರೆ ಅನ್ನೋದು ಕೂಡ ತುಂಬಾನೇ ಇಂಪಾರ್ಟೆಂಟ್. ತಾನು ದೋಷಿ ಅಲ್ಲ ಅಂತ ಏನಾದ್ರೂ ತೀರ್ಪು ಪ್ರಕಟವಾದ್ರೆ ಯಾವ ರೀತಿಯ ಪ್ಲಾನ್, ತಾನು ದೋಷಿ ಅಂತ ಪ್ರಕಟವಾದ್ರೆ ಯಾವ ರೀತಿಯಾದಂತಹ ಪ್ಲಾನ್ ಎ ಸಕ್ಸಸ್ ಆಗ್ಲಿಲ್ಲ, ಆದ್ರೆ ಪ್ಲಾನ್ ಬಿ ಮಾತ್ರ ತುಂಬಾ ಅದ್ಭುತವಾಗಿದೆ. ಯಾರು ನಿರೀಕ್ಷೆ ಮಾಡಿರದಂತಹ ಒಂದು ಟ್ವಿಸ್ಟ್ ಶಶಿಕಲಾ ಅವರು ಹೆಣೆದಿದ್ದಾರೆ. ಆ ರಣತಂತ್ರ ಯಾವುದು ಅಂದ್ರೆ ಅದು ದೀಪಾ ಜಯಕುಮಾರ್. ದೀಪಾ ಜಯಲಲಿತಾ ಅವರ ಅಣ್ಣನ ಮಗಳು. ಯಾವಾಗ ಜಯಲಲಿತಾ ಅವರು 75 ದಿನಗಳ ಕಾಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ರು, ಆಗ ದೀಪಾ ಜಯಲಲಿತಾ ಅವರನ್ನ ನೋಡೋದಕ್ಕೆ ಆಸ್ಪತ್ರೆಗೆ ಹೋಗ್ತಾರೆ. ಆಗ ಇದೇ ಶಶಿಕಲಾ ದೀಪಾ ಅವರನ್ನ ತಡೀತಾರೆ ಮತ್ತು ಆಕೆಗೂ ಸೇರಿದಂತೆ ಆಕೆಯ ಕುಟುಂಬಕ್ಕೂ ಯಾವುದೇ ರೀತಿಯಾದಂತಹ ಒಂದು ಅವಕಾಶವನ್ನ ಕೂಡ ಕೊಡೋದಿಲ್ಲ. ಹೀಗಾಗಿ ಅವರು ಬಹಳ ಒಂದು ಬೇಸರವನ್ನ ವ್ಯಕ್ತಪಡಿಸ್ತಾರೆ. ತದನಂತರ ಜಯಲಲಿತಾ ಅವರ ಮರಣಾನಂತರ ಕೂಡ ಶಶಿಕಲಾ ಪೋಯಸ್ ಗಾರ್ಡನ್ ಒಳಗೆ ಜಯಲಲಿತಾ ಅವರ ಸಂಬಂಧಿಗಳನ್ನ ಬಿಟ್ಕೊಳ್ಳೋದಿಲ್ಲ. ದೀಪಾ ಜಯಕುಮಾರ್ ತಾನು ಪಾಲಿಟಿಕ್ಸ್ಗೆ ಎಂಟ್ರಿ ಆಗ್ತೀನಿ ಅನ್ನುವಂತಹ ಮಾತನ್ನ ಹೇಳಿದ ಮೇಲೆ ಆಕೆ ಜಯಲಲಿತಾ ಅವರ ಜೊತೆ ನಾನೇ ಇದ್ದದ್ದು, ಜಯಲಲಿತಾ ಅವರ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿದ್ದೇನೆ, ಹೀಗಾಗಿ ಜಯಲಲಿತಾ ಅವರ ಸಂಪೂರ್ಣ ಅಧಿಕಾರ, ಸ್ಥಾನ, ಮಾನ, ಆಸ್ತಿ ಎಲ್ಲವೂ ಕೂಡ ತನಗೆ ಸೇರಿದ್ದು ಅನ್ನೋದನ್ನ ಆಕೆ ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ಶುರುವಾಗ್ತಾರೆ. ಇನ್ನು ಜಯಲಲಿತಾ ಅವರು ಬದುಕಿರುವಾಗಲೇ ತನಗೆ ಪರ್ಯಾಯವಾಗಿ ಪನ್ನೀರ್ ಸೆಲ್ವಂ ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕು ಅಂತ ಬಯಸ್ತಾರೆ. ಅವರನ್ನ ಆಯ್ಕೆ ಮಾಡ್ತಾರೆ. ರಾತ್ರೋರಾತ್ರಿ ಅವರು ಪ್ರಮಾಣ ವಚನವನ್ನ ಕೂಡ ಸ್ವೀಕಾರ ಮಾಡ್ತಾರೆ. ಆದ್ರೆ ಇದ್ದಕ್ಕಿದ್ದಂತೆ ಪನ್ನೀರ್ ಸೆಲ್ವಂ ಅವರು ಯಾವಾಗ ಜಯಲಲಿತಾ ಅವರ ಸಮಾಧಿ ಹತ್ರ ಕುಳಿತುಕೊಂಡು ಮೌನಾಚರಣೆ ಮಾಡ್ತಾರೋ ಆಗ ಗೊತ್ತಾಗುತ್ತೆ ಶಶಿಕಲಾ ಅವರಿಗೆ, ಇನ್ನು ನಾನು ಮುಖ್ಯಮಂತ್ರಿ ಆಗದೆ ಇದ್ರೆ ಈ ಸಂದರ್ಭದಲ್ಲಿ ಮತ್ತೆ ನನಗೆ ಅಧಿಕಾರ ಸಿಗೋದಿಲ್ಲ ಅಂತ ಅರ್ಥ ಆಗಿ ಆಕೆ ಎಐಡಿಎಂಕೆ ಪಕ್ಷದ ಸಭೆಯನ್ನ ಕರೀತಾರೆ. ತನ್ನನ್ನ ಆಯ್ಕೆ ಮಾಡುವಂತೆ ತನ್ನ ಶಾಸಕರಿಗೆ ಒಂದು ಹೇಳ್ತಾರೆ. ತದನಂತರ ಆಕೆನ ಆಯ್ಕೆ ಮಾಡಿ ಸರ್ಕಾರ ರಚನೆಗೆ ಸಂಬಂಧಪಟ್ಟಂತೆ ರಾಜ್ಯಪಾಲರಿಗೆ ಒಂದು ಸಂದೇಶ ರವಾನಿಸಲಾಗುತ್ತೆ. ತದನಂತರ ರಾಜ್ಯಪಾಲರ ಆಟ ಶುರುವಾಗುತ್ತೆ. ಪನ್ನೀರ್ ಸೆಲ್ವಂ ಮತ್ತು ಶಶಿಕಲಾ ನಡುವೆ ಒಂದು ರೀತಿಯ ತಿಕ್ಕಾಟ ಶುರುವಾಗುತ್ತೆ. ಇಷ್ಟರ ಮಧ್ಯೆ ಇಂದು ತೀರ್ಪು ಬಂದಿದೆ. ಶಶಿಕಲಾ ನಟರಾಜನ್ ಅವರ ವಿರುದ್ಧ ತೀರ್ಪು ಬಂದಿರೋದ್ರಿಂದ ಪನ್ನೀರ್ ಸೆಲ್ವಂ ಮುಖ್ಯಮಂತ್ರಿ ಆಗ್ಬಿಡ್ತಾರ ಅಷ್ಟು ಈಸಿ ಆಗಿ ಅನ್ನೋದಕ್ಕೆ ಶಶಿಕಲಾ ಬೇರೆಯೇ ರಣತಂತ್ರವನ್ನ ಹೆಣೆದಿದ್ರು. ಅದು ಯಾವ ದೀಪಾ ಜಯಕುಮಾರ್ ಅನ್ನ ದೂರ ಇಟ್ಟಿದ್ರು ಅದೇ ದೀಪಾ ಜಯಕುಮಾರ್ ಅವರನ್ನ ಪಕ್ಷಕ್ಕೆ ಆಹ್ವಾನ ಮಾಡಿ ಆಕೆಯನ್ನ ನಾಯಕಿಯಾಗಿ ಬಿಂಬಿಸಿ ಜಯಲಲಿತಾ ಅವರ ಉತ್ತರಾಧಿಕಾರಿ ಈಕೆನೇ ಅಂತ ತೋರಿಸೋದ್ರ ಮೂಲಕ ಪಕ್ಷದಲ್ಲಿ ಏನು ಗೊಂದಲ ಇದೆ, ಪಕ್ಷದಲ್ಲಿ ಏನು ಜಂಪಿಂಗ್ ಜಪಾನ್ ನಡೀತಾ ಇದೆ ಶಾಸಕರದ್ದು, ಅದಕ್ಕೆ ಬ್ರೇಕ್ ಹಾಕೋದು, ಅವರ ಎಲ್ಲರ ಲಾಯಲಿಟಿ ದೀಪಾ ಕಡೆ ಶಿಫ್ಟ್ ಮಾಡೋದು. ಪನ್ನೀರ್ ಸೆಲ್ವಂ ಕೂಡ ದೀಪಾ ಅಂದ ತಕ್ಷಣ ಒಪ್ಕೊಳ್ತಾರೆ, ಅಲ್ಲಿಗೆ ಅವರು ಕೂಡ ಸುಮ್ಮನಾಗ್ತಾರೆ. ಇನ್ನೊಂದು ಕಡೆ ಪರಿಸ್ಥಿತಿಯ ಲಾಭ ಪಡೆಯೋದಕ್ಕೆ ಹವಣಿಸ್ತಾ ಇರುವಂತಹ ರಾಜಕೀಯ ಪಕ್ಷಗಳು ಕೂಡ ಇನ್ನೇನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಈ ಅದ್ಭುತವಾದಂತಹ ಪ್ಲಾನ್ ಬಿ ಏನಿದೆ ಅದನ್ನ ರೆಡಿ ಮಾಡಿದ್ದಾರೆ. ಈಗ ರೆಸಾರ್ಟ್ ನಲ್ಲಿ ಒಂದು ಸಭೆ ನಡೀತಾ ಇದೆ ಶಾಸಕರದ್ದು. ಈ ಸಭೆಯಲ್ಲಿ ದೀಪಾಗೆ ಅಣ್ಣಾ ಡಿಎಂಕೆ ಪಕ್ಷದ ಪ್ರಧಾನ ಕಾರ್ಯದರ್ಶಿಯ ಪಟ್ಟವನ್ನ ಕಟ್ಟೋದಕ್ಕೆ
ರೆಡಿ ಆಗಿದ್ದಾರೆ. ಎಸ್, ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಕ್ಕೆ ಈಗ ಜಯಲಲಿತಾ ಅವರ ಸಹೋದರಿ ತಂಗಿ ಶೈಲಜಾ ಅವರ ಮಗಳು ಅಮೃತ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಅಮೃತ ಅವರೇ ನಮಸ್ತೆ ಮೇಡಮ್. ತಮಗೆ ತುಂಬಾ ಖುಷಿ ಆಗಿದೆ ಅಂತ ನನ್ಗೆ ಅನಿಸ್ತಾ ಇದೆ, ಯಾಕಂದ್ರೆ ನಾನು ನಿಮ್ ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ತಮಗಿದ್ದದ್ದು ಒಂದೇ ಒಂದು ಆಕ್ಷೇಪ, ಆ ಆಕ್ಷೇಪ ಶಶಿಕಲಾ. ಏನ್ ಅನಿಸ್ತಾ ಇದೆ ತೀರ್ಪು ಬಂದ್ಮೇಲೆ ತಮ್ಗೆ? ಮೇಡಮ್, ಈಗ ತೀರ್ಪು ಬಂದಿರೋದು ತುಂಬಾ ಖುಷಿ ಅನ್ನಿಸ್ತಾ ಇದೆ. ಆದ್ರೆ ಇದು ಹಳೆ ಕೇಸಿಂದ್ರಲ್ಲಿ ಬಂದಿರೋ ತೀರ್ಪಾಗಿದೆ. ಅದೇ ನಮ್ ದೊಡ್ಡಮ್ಮನ ವಿಷಯದಲ್ಲಿ ಇದು ಬಂದು ನ್ಯಾಯ ಕರೆಕ್ಟ್ ಆಗಿ ಸಿಕ್ಕಿತ್ತು ಅಂದ್ರೆ ಇನ್ನೂ ಹ್ಯಾಪಿಯಾಗಿ ಫೀಲ್ ಆಗ್ತಿದ್ದೆ ಮೇಡಮ್ ನಾನು. ಅವ್ರು ಹೊಳಗೋದಕ್ ಕಾರಣ ಯಾಕಂದ್ರೆ ಅವ್ರು 75 days ಇಟ್ಟಿರೋದು ಅದು ಇದು ಎಲ್ಲ ಒಂದು ನ್ಯಾಯಮೂರ್ತಿ ಮುಂದೆ ಸುಪ್ರೀಂ ಕೋರ್ಟ್ ಅಲ್ಲಿ ಇಟ್ಟಿದ್ರು OP ಅವರು. ಆ ವಿಷಯದಲ್ಲಿ ಏನಾದ್ರು ಆ ತೀರ್ಪು ಬಂದಿರೋ ನಿಜವಾಗ್ಲೂ ತುಂಬಾ ಹ್ಯಾಪಿಯಾಗಿ ಫೀಲ್ ಆಗ್ತಿದೆ ಮೇಡಮ್. ಬರುವಂತ ಎಲ್ಲಾ ಚಾನ್ಸಸ್ ಇದೆ ಅಮೃತ ಅವರೇ, ಯಾಕಂದ್ರೆ ನಾನು ತಮ್ಮನ್ನ ಇಂಟರ್ವ್ಯೂ ಮಾಡ್ಬೇಕಾದ್ರೆ ಒಂದು ವಿಚಾರದ ಬಗ್ಗೆ ತಾವು ತುಂಬಾನೇ ಭಯ ಪಡ್ತಾ ಇದ್ರಿ ಮತ್ತು ಆತಂಕ ವ್ಯಕ್ತಪಡಿಸ್ತಾ ಇದ್ರಿ. ಅದು ದೀಪಾ ಬಗ್ಗೆ. ದೀಪಾ ಯಾಕೋ ಇದ್ದಕ್ಕಿದ್ದಂತೆ ಕಾಣ್ತಾ ಇಲ್ಲ, ದೀಪಾ ಎಲ್ಲಿದ್ದಾಳೆ ಅಂತ ಗೊತ್ತಾಗ್ತಾ ಇಲ್ಲ ಮೇಡಮ್, ಹೀಗಾಗಿ ತುಂಬಾ ವರಿ ಆಗ್ತಾ ಇದೆ ಅಂತ. ಬಟ್ ಈಗ ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಅದ್ಭುತವಾಗಿ ಶಶಿಕಲಾ ಅವರು ದೀಪಾ ಫೇಸ್ ನ ಮುಂದಕ್ಕೆ ಇಡ್ತಾ ಇದಾರಲ್ಲ, ಇದಕ್ಕೆ ತಮ್ಮ ರಿಯಾಕ್ಷನ್ ಏನು ಅಂತ ತಮ್ಗೆ ಏನ್ ಅನಿಸ್ತಾ ಇದೆ? ಆಶ್ಚರ್ಯ ಆಗ್ತಾ ಇದೆಯಾ? ಖಂಡಿತ ಮೇಡಮ್, ಈ ವಿಷಯದಲ್ಲಿ ಆಶ್ಚರ್ಯ ಪಡ್ಬೇಕಾದ್ದೆ ಅಲ್ವಾ. ಇಷ್ಟ ದಿನ ನಮ್ಮ ದೊಡ್ಡಮ್ಮನ ವಿಷಯದಲ್ಲಿ ಹೋರಾಡ್ತೀನಿ ಅಂತ ಇದ್ದವರು ಸಡನ್ ಆಗಿ ಬೇರೆ ತರ ಚೇಂಜ್ ಆಗಿದ್ದಾರೆ ಅಂದ್ರೆ ಈಗ ಅವ್ರಿಗೂ ರಾಜಕೀಯನೇ ಬೇಕಾಯ್ತು, ರಕ್ತ ಸಂಬಂಧಗಳಿಗೆ ಬೆಲೆನೇ ಇಲ್ಲ ಅನ್ನೋ ಹಾಗೆ ಆಗ್ಬಿಟ್ಟಿದೆ ಮೇಡಮ್. ಈಗ ದೀಪಾನು ಹಾಗೆ ಸೇರ್ಕೊಂಡಿರೋದಲ್ವಾ ಮೇಡಮ್? ಅಲ್ಲ, ದೀಪಾ ಸೇರ್ಕೊಂಡಿದ್ದಾರೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ತಮ್ಮೆಲ್ಲರ ಒಂದು ಆಸೆ ಏನಾಗಿತ್ತು ಅಂತ ಅನ್ನೋದಂದ್ರೆ ರಕ್ತ ಸಂಬಂಧಿಗಳಿಗೆ ಅಟ್ಲೀಸ್ಟ್ ನೋಡಕ್ಕೂ ಬಿಡ್ಲಿಲ್ಲ ಅಂತ ಅಲ್ವಾ ಜಯಲಲಿತಾ ಬದುಕಿದ್ದಾಗ. ಈಗ ಜಯಲಲಿತಾ ತೀರ್ಕೊಂಡ ಮೇಲೆ ಈಗಲಾದರೂ ಜಯಲಲಿತಾ ಅವರು ಬಿಟ್ಟು ಹೋದಂತಹ ಆ ಒಂದು ಲೆಗಸಿ ಏನಿದೆ ಅದು ಬೇರೆಯವ್ರಿಗೆ ಹೋಗೋದಕ್ಕಿಂತ ಸಂಬಂಧಿಗಳಲ್ಲೇ ಇದ್ರೆ ಬೆಟರ್ ಅನ್ನುವಂತ ಮಾತು ಬಹಳಷ್ಟು ಸಂಬಂಧಿಕರಿಂದಲೂ ಕೂಡ ಬರ್ತಾ ಇತ್ತು ಮೇಡಮ್. ಸಂಬಂಧಿಕರಿಗೆ ಯಾಕೆ ಮೇಡಮ್ ಬೇಕು ಅಷ್ಟೊಂದು? ಓಕೆ, ನಮ್ ದೊಡ್ಡಮ್ಮ ಅನ್ನೋದು ದುಡ್ದಿರೋದು ಎಂತ ಕೇಳಿ ತಮಿಳ್ನಾಡು ಮಕ್ಕಳಿಗೋಸ್ಕರ ಅಂತ ದುಡ್ದಿದ್ರು. ಈಗ ಸಂಬಂಧಿಗಳು ಎಂತಕ್ಕಂತ ಹಂಚ್ಕೊಬೇಕು. ಸಂಬಂಧಿಗಳು ಯಾರಾದ್ರೂ ದುಡ್ದಿದಾರಾ, ಕಷ್ಟಪಟ್ಟಿದಾರ? ಅವ್ರ ಕಷ್ಟದಲ್ಲಿದ್ದಾಗ ಯಾರನ್ನ ನೆರವಿಗೆ ಹೋಗಿದಾರ? ಅವ್ರೆಲ್ಲೋ ದೂರದಲ್ಲಿದ್ರು ಚೆನ್ನಾಗಿರ್ಬೇಕಂತ ಅನ್ಕೊಂತಾ ಇದ್ಲೆ ಹೊರತು ನನ್ನ ಹತ್ರ ಅಷ್ಟೇನೆ ಅವ್ರ ಕಷ್ಟ ಸುಖಗಳು ಹೇಳ್ಕೊಂಡಿದ್ದಾರೆ ಹೊರತು ಬೇರೆ ಯಾರ ಹತ್ರನೂ ಅವ್ರು ಹೇಳ್ಕೊಂಡಿರ್ಲಿಲ್ಲ, ಹಂಚ್ಕೊಂಡು ಇರ್ಲಿಲ್ಲ. ಈಗ OP ಕೂಡ ಡ್ರಾಮಾನೇ ಆಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಅವ್ರು CM ಪೋಸ್ಟ್ ಹೋದ್ಮೇಲೆ ಅವ್ರು ಆಚೆಗೆ ಬಂದಿದ್ದಾರೆ. ಈ ತರ ನಮ್ಮ ಅಮ್ಮನ್ನ ಇದು ಮಾಡಿದ್ರು, ಅದು ಮಾಡಿದ್ರು, ಏನೋ ನನ್ನ ಕನ್ಸಿನಲ್ಲಿ ಆತ್ಮ ಬಂದ್ ಮಾತಾಡ್ತು, ಇದೆಲ್ಲ ಬೇಕಿಲ್ದೆ ಇರೋದು ಮೇಡಮ್. ಸೀಟ್ಗೋಸ್ಕರ ಆಡ್ತಾ ಇರೋ ಹೈ ಡ್ರಾಮಾ ಅಲ್ವಾ ಇದೆಲ್ಲ? ಈಗ ಅಲ್ವಾ? ಇದನ್ನ ಅವ್ರು ಮುಂಚಿತವಾಗಿ ಮಾಡಿದ್ರೆ ನಿಜವಾಗ್ಲೂ ಖುಷಿ ಪಡ್ತಿದ್ದೆ ನಾನು. ಅವ್ರಿಗೂ ಬೆಂಬಲವಾಗಿ ನಾನು ನಿಂತ್ಕೊಳ್ತಾ ಇದ್ದೆ. ಹೌದು, ನೀವು ಮಾಡ್ತಿರೋದು ಸರಿ, ನಮ್ ದೊಡ್ಡಮ್ಮ ಇದ್ದಾಗ್ಲೂ ಒಂದೇ ತರ ನಡ್ಕೊಂಡಿದ್ದೀರಾ, ಇದ್ದಾಗಲೂ ಒಂದೇ ತರ ನಡ್ಕೊಂತಾ ಇದ್ದೀರಾ ಅಂತ ಹೇಳಿ ಅಪ್ರಿಶಿಯೇಟ್ ಮಾಡ್ಬೋದಾಗಿತ್ತು. ಅಲ್ಟಿಮೇಟ್ ಜಯಲಲಿತಾ ಅವರ ಚಾಯ್ಸ್ ಪನ್ನೀರ್ ಸೆಲ್ವಮ್ಮೇ ಆಗಿತ್ತು ಅಲ್ವಾ? ಹೌದು ಮೇಡಮ್. ಬಟ್ ಅವ್ರ ಲಾಯಲಿಟಿ ಮಾಡ್ಲಿಲ್ಲ ಮೇಡಮ್ ಅವರು. ಅಂದ್ರೆ ಅವ್ರ ಲಾಯಲಿಟಿ ಶಶಿಕಲಾಗೆ ಶಿಫ್ಟ್ ಆಗಿದ್ದು ತಮ್ಗೆ ಬೇಸರ ಆಯ್ತು ಅಂತ ಅಲ್ವಾ ಮಧ್ಯದಲ್ಲಿ? ಹೌದು ಮೇಡಮ್, ಖಂಡಿತ. ಅವ್ರ ಕಾಲಿಗೆ ಮುಗಿಯೋದು, ಅವ್ರು ಹೇಳ್ದಂಗೆ ನಡ್ಕೊಳ್ಳೋದು. ಸೊ ಅದೇ ಸಂದರ್ಭದಲ್ಲಿ ನೀನ್ ಬಿಟ್ಬಿಡಪ್ಪ ಅಂತ ಹೇಳಿದಾಗ ಬಲವಾಗಿ ನಿಂತಿದ್ರೆ ನೀವು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ರಿ ಅನ್ನೋದು. ಖಂಡಿತ ಮಾಡ್ತಾ ಇದ್ದೆ. ಈಗ ಮತ್ತೆ ಸಿನಾರಿಯೋ ಬದಲಾಗ್ತಾ ಇದೆ ಅಂತ ಅನಿಸ್ತಾ ಇದೆ ಮೇಡಮ್. ಈಗ ದೀಪಕ್ಗೆ CM ಪಟ್ಟ ಕಟ್ಟೋದಕ್ಕೆ ಶಶಿಕಲಾ ರೆಡಿ ಆಗ್ತಾ ಇದ್ದಾರೆ ಅನ್ನುವಂಥದ್ದು. ಹಾಗಾಗಿ ಯಾರಿಗೂ ರೈಟ್ಸ್ ಇಲ್ಲ ಮೇಡಮ್. ಆಕ್ಚುಲ್ ಆಗಿ ಇಲ್ಲಿ ಗವರ್ನರ್ ಆಡಳಿತ ನಡಿಬೇಕು. ತಮಿಳ್ನಾಡು ಜನ ಏನಿದ್ದಾರೆ ಅವರು ಮತ್ತೆ ರಿಎಲೆಕ್ಟ್ ಆಗಿ ಯಾರು ಬರ್ತಾರೋ ಪೋಸ್ಟಿಗೆ ಅವ್ರು ಬಂದ್ರೆ ಚೆನ್ನಾಗಿರತ್ತೆ ಮೇಡಮ್. ಇದೆಲ್ಲ ನಿಜವಾಗ್ಲೂ ಚೆನ್ನಾಗಿಲ್ಲ ಮೇಡಮ್. ಅಂದ್ರೆ ಸರಿ, ಈ ಸಂಬಂಧಿಕರಿಗೆ ಪಟ್ಟ ಕಟ್ಟೋದು ಅಷ್ಟು ಸರಿ ಅಲ್ಲ. ಅದು ದೀಪ ಆಗಿರ್ಬೋದು, ದೀಪಕ್ ಆಗಿರ್ಬೋದು ಅನ್ನೋದು ತಮ್ಮ ಅಭಿಪ್ರಾಯ. ಹೌದು ಮೇಡಮ್. ಯಾಕಂದ್ರೆ ಇವರೆಲ್ಲ ಈಗೀಗ ಬರ್ತಿರೋದು ಮೇಡಮ್. ಫಸ್ಟ್ ಇಂದ ಕಷ್ಟಪಟ್ಟವ್ರು ಎಷ್ಟೋ ಜನ ಇದ್ದಾರೆ, ನಿಜವಾಗ್ಲೂ ಕಷ್ಟಪಟ್ಟವ್ರು ಎಲ್ಲೋ ಇದ್ದಾರೆ ಅಲ್ವಾ? ಬಟ್ ದೀಪಕ್ಗೂ ಜಯಲಲಿತಾ ಅವ್ರಿಗೂ ಒಂದ್ ಸ್ವಲ್ಪ ಟಚ್ ಇತ್ತು ಅಂತ ಅನ್ಸುತ್ತಲ್ಲ. ಆಗಾಗ ಅವರು ಪೋಯಸ್ ಗಾರ್ಡನ್ಗೆ ಹೋಗೋದು ಬರೋದು ಈ ತರದ ಚಟುವಟಿಕೆಗಳನ್ನ ನಡೀತಾ ಇತ್ತಲ್ವಾ ಮೇಡಮ್? ಟಚ್ ಇದೆ ಅಂತ ಹೇಳಿ ದೀಪಕ್ ಹೇಳ್ತಾ ಇರೋದು. ಅದು 75 ದಿನ ನಾನೇ ಜೊತೆನಲ್ಲಿ ಇದ್ದೆ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವರು, ದೀಪಕ್ ಅವರು. ಹಂಗಿರುವಾಗ ಆಚೆ ಜನಕ್ಕೆ ಹೇಳ್ಬೋದಾಗಿತ್ತು, ನಾನ್ ಫೋನ್ ಮಾಡ್ದಾಗ ಹೇಳ್ಬೋದಾಗಿತ್ತು, ಯಾಕೆ ಹೇಳಲಿಲ್ಲ ಅಲ್ವಾ? ಅವರು ಶಶಿಕಲಾ ಅವ್ರ ಜೊತೆ ನಿಂತ್ಕೊಂಡ್ಮೇಲೆ ಯಾಕೆ ಹೇಳ್ತಿದ್ದಾರೆ ಈ ತರ ದೊಡ್ಡ ಸುಳ್ಳು? ಬಟ್ ಅಂತ್ಯ ಸಂಸ್ಕಾರದ ಸಂದರ್ಭದಲ್ಲೂ ಕೂಡ ದೀಪಕ್ ಇದ್ರು ಅಲ್ವಾ ಶಶಿಕಲಾ ಜೊತೆಗೆ? ಮೇಡಮ್ ಲಾಸ್ಟ್ ಕೊನೆ ಮೂಮೆಂಟ್ ಅಲ್ಲಿ ಇದ್ರು. ರಾಜಾಜಿ ಹಾಲಲ್ಲಿ ಯಾಕೆ ಮೇಡಮ್ ಇರ್ಲಿಲ್ಲ ದೀಪಕ್? ಓಕೆ, ಅಂದ್ರೆ ತಮ್ಮ ಪ್ರಕಾರ ದೀಪಕ್ಕೂ ಕೂಡ ಶಶಿಕಲಾ ಕೈಗೊಂಬೆ ಆಗಿದ್ದಾರೆ ಅಂತನಾ?
ಖಂಡಿತವಾಗ್ಲು ಮೇಡಮ್, ಖಂಡಿತ ಇದು ಈಗ ಮತ್ತೆ ಯಾರು ಬಂದ್ರು ಕೂಡ ಅದು ಸಂಬಂಧಿಕರಾಗ್ಲಿ ಅಥವಾ ಬೇರೆ ಅಣ್ಣ DMK ಪಕ್ಷದ ಬೇರೆ ಯಾರು ಆಗ್ಲಿ ಅವರು ಇನ್ ಮುಂದೆ ಶಶಿಕಲಾ ಕೈಗೊಂಬೆ ಆಗೇ ಇರ್ತಾರೆ ಅಂತನಾ? ಕೈಗೊಂಬೆ ಆಗಿ ಇರ್ತಾರೆ ಅಂತಲ್ಲ ಮೇಡಮ್. ಈಗ ಮುನ್ನಾರ್ಗುಡಿ ಫ್ಯಾಮಿಲಿನೇ ಅಲ್ಲೇ ಇರೋವಾಗ ಯಾಕೆ ಇರಕ್ ಸಾಧ್ಯ ಇಲ್ಲ? ಇರಬಹುದಲ್ವಾ? ಚೆನ್ನಾಗಿರುತ್ತೆ ಮೇಡಮ್. ಇಲ್ಲಿ ಶಶಿಕಲಾ ಫಿಸಿಕಲಿ ಅಲ್ಲಿ ಇಲ್ದೇ ಇದ್ರು ಕೂಡ, ಅವ್ರ ಪ್ರೆಸೆನ್ಸ್ ಇಲ್ದೇ ಇದ್ರು ಕೂಡ ಆಕೆಯ ಒಂದು ಗ್ಯಾಂಗ್ ಏನಿದೆ ಅದು ಬೇಕಾದ್ರೆ ಎಲ್ಲವನ್ನ ಕಂಟ್ರೋಲ್ಗೆ ತಗೊಳ್ಬಹುದು ಅನ್ನೋ ತಮ್ಮ ಅಭಿಪ್ರಾಯ ಅಲ್ವಾ? ಹೌದು ಹೌದು ಮೇಡಮ್. ಮೇಲಿಂದ ಕೆಳಕ್ಕೆ ಎಲ್ಲಾ ಸ್ಥಾನಗಳಲ್ಲೂ ಕೂಡ ಮನ್ನಾರ್ಗುಡಿ ಗ್ಯಾಂಗ್ ಇರೋದ್ರಿಂದ ಈಸಿಯಾಗಿ ಕ್ಯಾಪ್ಚರ್ ಮಾಡ್ಕೊಂಡ್ಬಿಡ್ಬಹುದು ಅಂತ. ಹೌದು, ನಿಜ ಇದು. ಈಗ ದೀಪಾ ವಿಚಾರದಲ್ಲಿ ಅಥವಾ ದೀಪಕ್ ವಿಚಾರದಲ್ಲಿ ಶಶಿಕಲಾ ಅವರು ಜಯಲಲಿತಾ ಸಾವಿನ ನಂತರ ನಡೆದುಕೊಂಡ ರೀತಿ ಮತ್ತು ಆಕೆ ಹಾಸ್ಪಿಟಲ್ ಅಲ್ಲಿ ಇದ್ದಾಗ ನಡೆದುಕೊಂಡಂತಹ ರೀತಿಗೆ ಸಿಕ್ಕಾಪಟ್ಟೆ ವಿರೋಧ ವ್ಯಕ್ತಪಡಿಸಿದ್ರು. ಎಲ್ಲಾ ಚಾನೆಲ್ಸ್ ಅಲ್ಲೂ ಕುತ್ಕೊಂಡು ಶಶಿಕಲಾನ ಟೀಕೆ ಮಾಡಿದ್ರು. ಬಟ್ ವೆನ್ ಇಟ್ ಕಮ್ಸ್ ಟು ಇದು ಅಧಿಕಾರ, ಈಸಿಯಾಗಿ ಶಶಿಕಲಾ ಕರೆದ ತಕ್ಷಣನೇ ಹೋಗೋದು, ಅವ್ರ ಜೊತೆ ಮಾತಾಡೋದು, ಇದು ಏನನ್ನ ಏನು ಇದ್ರ ಅರ್ಥ ಏನು ಅಂತ ತಾವ್ ಹೇಗೆ ಅರ್ಥ ಮಾಡ್ಕೊಂಡಿದ್ದೀರಾ ಇದನ್ನೆಲ್ಲ ಅಂತ? ಮೇಡಮ್ ಈಗ ಹೇಳ್ಬೇಕಾದ್ರೆ ದುಡ್ಡಿನ ಮುಂದೆ ಏನು ಇಲ್ಲ ಮೇಡಮ್, ಅಷ್ಟು ಮಾತ್ರ ಹೇಳಕ್ ಇಷ್ಟಪಡ್ತೀನಿ. ಅಧಿಕಾರ, ದುಡ್ಡು, ಸ್ಥಾನಮಾನ ಇಂಪಾರ್ಟೆಂಟ್ ಬೇಕು. ಎಸ್ ಅಮೃತ ಅವರೇ, ತಾವ್ ಯಾವಾಗ್ಲೂ ಹೇಳ್ತಿದ್ರಿ ಜಯಲಲಿತಾ ಅವ್ರು ನಮ್ ದೊಡ್ಡಮ್ಮ ನನ್ ಜೊತೆ ಮಾತಾಡ್ತಾ ಇದ್ರು, ರಾತ್ರಿ ಎಲ್ಲ ಫೋನ್ ಮಾಡ್ತಾ ಇದ್ರು, ಮಾತಾಡ್ತಾ ಇದ್ರು, ಶಶಿಕಲಾ ಅಂದ್ರೆ ತುಂಬಾ ಭಯ ಪಡ್ತಾ ಇದ್ರು ಅಂತೆಲ್ಲ ತಾವ್ ಹೇಳ್ತಾ ಇದ್ರಿ ಅಮೃತ ಅವ್ರೆ. ಈಗ ಅಣ್ಣಾ DMK ಪಕ್ಷದ ಯಾರಾದ್ರೂ ಒಬ್ರು ನಾಯಕರಾಗ್ಲೇಬೇಕು. ಈಗ ಕಣ್ಮುಂದೆ ಇರೋದು, ಸದ್ಯಕ್ಕೆ ಕಾಣ್ತಾ ಇರೋದು ಮೂರು ಆಪ್ಷನ್ಸ್. ಮುಂದಿನ ಸಮಯ ಕಳ್ದಂಗೆ ಅದು ಬೇರೆ ಟ್ವಿಸ್ಟ್ ಗಳನ್ನ ಪಡ್ಕೊಳ್ಬಹುದು. ಪನ್ನೀರ್ ಸೆಲ್ವಂ ಬಿಟ್ರೆ ದೀಪಕ್, ಇನ್ನು ಇಲ್ಲಾಂದ್ರೆ ಈ ಎಡಪಾಟಿ ಪಳನಿಸ್ವಾಮಿ ಹೆಸರು ಕೇಳಿ ಬರ್ತಾ ಇದೆ. ಸೊ ಹೂ ಇಸ್ ಬೆಸ್ಟ್ ಚಾಯ್ಸ್? ತಮ್ಮ ಚಾಯ್ಸ್ ಯಾರು ಮೇಡಮ್? ನಾನು ಮೂವರು ಇಲ್ಲ ಮೇಡಮ್. ಯಾಕಂದ್ರೆ ADMKಗೋಸ್ಕರ ಯಾರು ಕಷ್ಟಪಟ್ಟಿಲ್ಲ ಮೇಡಮ್. ಆಂಟಿ ಹೇಳಿರೋದಕ್ಕಷ್ಟೇ OPನೂ ಇದ್ದಿದ್ದಾರೆ. ದೀಪಕ್ಕೂ ಅಷ್ಟೇ ADMKಗೂ ಏನು ಕಷ್ಟಪಟ್ಟಿಲ್ಲ, ದೀಪಾನು ಅಷ್ಟೇ ಏನು ಕಷ್ಟಪಟ್ಟಿಲ್ಲ. ಸತ್ತ ಮೇಲೆ ಆಂಟಿ ಯಾರನ್ನೂ ಕೂಡ ಐಡೆಂಟಿಫೈ ಮಾಡಿ ಹೇಳಲಿಲ್ಲ ಇಂಥವ್ರೆ ಬರ್ಬೇಕು ಅಂತ. ಆಯ್ತಾ? ಅಲ್ಲಿ ಮತ್ತೇನು ಯಾರು ಅಂತ ಹೇಳಿ ಕಷ್ಟಪಟ್ಟು ಮೇಲ್ ಬರುವಂತವ್ರು, ಇದು ಪಾರ್ಟಿಯಿಂದ ಬಂದ್ರೆ ಸರಿ ಇರೋದಿಲ್ಲ ಮೇಡಮ್. ಇದು ಈಗ ಇನ್ನೊಂದು ಎಲೆಕ್ಷನ್ ಆದ್ರೇನೆ ಕರೆಕ್ಟ್ ಅಮೃತ ಅವರೇ. ಆದ್ರೆ ತಾವು ಜಯಲಲಿತಾ ಅವರ ಆಂಗಲ್ ಅಲ್ಲಿ ಯೋಚನೆ ಮಾಡೋದಾದ್ರೆ ಪಕ್ಷವನ್ನ ಕಟ್ಟಿದ್ರು, ಬೆಳೆಸಿದ್ರು. ತಮಿಳ್ನಾಡಿನ ಜನ ಒಂದು ಸರಿ ಆಯ್ಕೆ ಮಾಡಿದಂತಹ ಗವರ್ಮೆಂಟ್ ನ ಮತ್ತೊಂದು ಟರ್ಮ್ಗೆ ಆಯ್ಕೆ ಮಾಡೋದಿಲ್ಲ. ಅಂತದ್ರಲ್ಲಿ ಜಯಲಲಿತಾ ಅವರು ಅದನ್ನೂ ಕೂಡ ಸಾಬೀತು ಮಾಡಿದ್ರು ಕಳೆದ ಬಾರಿ ಎಲೆಕ್ಷನ್ ನಲ್ಲಿ. ಸೊ ಇಷ್ಟೆಲ್ಲ ಕಷ್ಟಪಟ್ಟು ಅಧಿಕಾರಕ್ಕೆ ತಂದಿರುವಂತಹ ಈ ಪಕ್ಷ ಇದ್ದಕ್ಕಿದ್ದಂತೆ ಬರ್ಖಾಸ್ತಾಗಿ ಮತ್ತೆ ಎಲೆಕ್ಷನ್ ಹೋಗೋದು ಎಲ್ಲ ಒಂದ್ ಕಡೆ ಜಯಲಲಿತಾ ಆಸೆಗೆ ವಿರುದ್ಧವಾಗುತ್ತಲ್ವಾ ಮೇಡಮ್? ಆ ತರ ಯೋಚನೆ ಮಾಡೋದು ಹೇಳಿದ್ರೆ OPನೇ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್. ಯಾಕಂದ್ರೆ ಅವ್ರು 2-3 ಸಾರಿನೂ ಅವ್ರು ಇಲ್ದೇ ಇರೋವಾಗ OP ಹೆಸರೇ ಅವ್ರು ಎತ್ಕೊಂಡಿದ್ದು. ಓಕೆ, OP ಅವರೇ ಅಲ್ಟಿಮೇಟ್ ಚಾಯ್ಸ್ ನಂದು ಅಂತ ನೀವ್ ಹೇಳ್ತಾ ಇದ್ದೀರಾ. ಆದ್ರೆ ಈಗ ಹೆಂಗಾಗೋಗಿದೆ ಅಂದ್ರೆ ಶಶಿಕಲಾ ಅವ್ರು ಹೆಂಗೆ ಆ ಚಕ್ರವ್ಯೂಹನ ಕ್ರಿಯೇಟ್ ಮಾಡಿದ್ದಾರೆ ಅಂದ್ರೆ, ಪನ್ನೀರ್ ಸೆಲ್ವಂ ಅಣ್ಣಾ DMK ಪಕ್ಷದ ವಿರೋಧಿ, ಜಯಲಲಿತಾ ಅವರ ಆಸೆಗಳಿಗೆ ವಿರುದ್ಧವಾಗಿ ಅವರು DMK ಜೊತೆ ಕೈ ಜೋಡಿಸ್ಬಿಟ್ಟಿದ್ದಾರೆ, ಅವರು ಪಕ್ಷ ವಿರೋಧಿ ಅನ್ನೋ ತರದಲ್ಲಿ ಅವ್ರನ್ನ ಬಿಂಬಿಸ್ಬಿಟ್ಟಿದ್ದಾರೆ. ರಾಜ್ಯದ ಜನತೆ ಅವ್ರ ಜೊತೆ ಇರ್ಬೋದು, ಬಟ್ ಪಕ್ಷದ ಶಾಸಕರು ಯಾರಿದ್ದಾರೆ ಅವರು OPSಗೆ ನಿಜಕ್ಕೂ ಓಕೆ ಅಂತಾರೆ ಅಂತ ತಮ್ಗೆ ಅನ್ಸುತ್ತಾ ಈ ಪರಿಸ್ಥಿತಿಯಲ್ಲಿ? ಅನ್ಸಲ್ಲ ಮೇಡಮ್. ಅನ್ಸಲ್ವಲ್ಲ? ಇರೋದೆಲ್ಲ ಮನ್ನಾರ್ಗುಡಿ ಅವರೇ ಅಲ್ವಾ ಅಲ್ಲಿ. ಓಕೆ ಓಕೆ. ಈಗ ಶಶಿಕಲಾ ಅವರು ಯಾವ ರೀತಿ ಪ್ಲಾನ್ ಮಾಡ್ತಾರೆ ಅನ್ನೋದು ಬಹಳ ಕುತೂಹಲ ಇತ್ತು. ಅವ್ರೇನಾದ್ರೂ ದೋಷಿ ಅಂತ ಆದ್ರೆ ಇನ್ನೊಬ್ಬ ಯಾರಾದ್ರೂ ಪರ್ಯಾಯ ನಾಯಕರನ್ನ ಆಕೆ ಮುಂದೆ ಕೂರಿಸಿ ಹಿಂದೆಯಿಂದ ತಾನು ಅದನ್ನ ನಿಭಾಯಿಸ್ಬೇಕಾಗಿತ್ತು. ಎಲ್ಲರೂ ಅನ್ಕೊಂಡಿದ್ದು ಯಾರೋ ಒಬ್ಬರನ್ನ ಪಕ್ಷದಲ್ಲಿರೋರ್ನ ತರ್ತಾರೆ ಮುಂದಕ್ಕೆ ಅಂತ. ದೀಪಾನೇ ಆಪ್ಷನ್ ಆಗಿ ಕರ್ಕೊಂಡ್ ಬರ್ತಾರೆ ಅಂತ ತಾವು ಊಹೆ ಮಾಡಿದ್ರ ಅಂತ? ಇಲ್ಲ ಮೇಡಮ್, ಮಾಡಿರ್ಲಿಲ್ಲ. ಯಾಕಂದ್ರೆ ಇಷ್ಟು ದಿನದಿಂದ ಆಕೆ ಬೇರೆ ಪಕ್ಷ ಕಟ್ತೀನಿ, ಒಬ್ಬರಿಗೆ ಬರ್ತೀನಿ, ಶಶಿಕಲಾ ಏನು ಆಂಟಿ ಫಸ್ಟ್ ಏನಂತ ಹೇಳಿ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅಂದ್ರೆ ದೀಪಾ ಅವರು, ಆಂಟಿ ಸಾವನಲ್ಲಿ ಮರ್ಮ ಇದೆ ಕಂಡುಹಿಡಿಬೇಕು ಅಂತ. ಅದು ಸ್ವಲ್ಪ ದಿನಗಳ ಕಾಲ ಕಳೀತಾ ಏನಂತ ಹೇಳಿದ್ರು ಅಂದ್ರೆ, ಆಂಟಿ ಸಾವಲ್ಲಿ ಯಾವ್ದೇ ತರ ಮರ್ಮನೇ ಇಲ್ಲ ನಮ್ಮ ಅತ್ತೆ ಸಾವಲ್ಲಿ ಅಂದ್ಬಿಟ್ರು. ಆವಾಗ್ಲೇ ನಾನು ಅರ್ಥ ಮಾಡ್ಕೊಂಡೆ ಶಶಿಕಲಾ ಮಿಂಗಲ್ ಆಗಿದ್ದಾರೆ ಅಂತ. ಒಂದು ನಮ್ಮನ್ನ ಫೇಕ್ ಪೀಪಲ್ಸ್ ಅಂತ ಹೇಳಿ ಅವರು ಇಂಡಿಯಾ ಟುಡೇನಲ್ಲಿ ಹೇಳಿದ್ರು. ಆವಾಗ್ಲೇ ತಿಳ್ಕೊಂಡೆ ನಾವು ಫೇಕ್ ಪೀಪಲ್ಸ್ ಅಂತೆ ಮೈಸೂರಿನಲ್ಲಿರೋರು.
ನಮ್ ದೊಡ್ಡಮ್ಮನ್ಗೆ ಯಾರು ಸ್ವಂತದವ್ರು ಇಲ್ವಂತೆ, ಇವ್ರು ಮಾತ್ರನೇ ಅಂತೆ ಸ್ವಂತದವ್ರು ಅಂತ ಇರೋದು. ಆ ತರ ಅವ್ರು ಯಾವಾಗ ಆಕೆ ಸ್ಟೇಟ್ಮೆಂಟ್ ಕೊಟ್ರು ನಾನು ಅವಾಗ್ಲೇ ತಿಳ್ಕೊಂಡೆ ಶಶಿಕಲಾ ಜೊತೆ ಮಿಂಗಲ್ ಆಗಿದ್ದಾರೆ ಅಂತ. ಅದಾದ್ಮೇಲೆನೆ ನನ್ ಜೊತೆ ಫೋನ್ ನಲ್ಲಿ ಅವ್ರ ಕಾಂಟ್ಯಾಕ್ಟ್ಸ್ ನ ನಿಲ್ಸಿದ್ದು. ಅದಕ್ ಮುಂಚೆ ನಾನು ಅವರು ಚೆನ್ನಾಗಿ ಮಾತಾಡ್ತಾ ಇದ್ವಿ, ನಾನು ದೀಪಕ್ಕೆಲ್ಲ. ಬಿಡಿ, ನಿಮ್ದು ಕರುಳ ಸಂಬಂಧ ಅದು 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 ಅಷ್ಟು ಈಸಿಯಾಗಿ ಯಾರೋ ಹೇಳಿದ ತಕ್ಷಣ ಅದು ಬದಲಾಗುವಂಥದ್ದಲ್ಲ ಅಮೃತ ಅವರೇ, ಅದೆಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ರಾಜ್ಯ ರಾಜಕೀಯದಲ್ಲಿ ವಾರದಿಂದ ಡೈರಿಯ ಸುದ್ದಿ ಇತ್ತು, ಈಗ ಅದಕ್ಕೆ ಸಿಡಿ ಸೇರ್ಕೊಂಡಿದೆ. ಸಿಎಂ ಸಿದ್ದರಾಮಯ್ಯ ತಮ್ಮ ಕುರ್ಚಿ ಉಳಿಸಿಕೊಳ್ಳಕ್ಕೆ ಕಾಂಗ್ರೆಸ್ ಹೈಕಮಾಂಡ್ಗೆ 1,000 ಕೋಟಿ ರೂಪಾಯಿ ಕಪ್ಪ ಕೊಟ್ಟಿದ್ದಾರೆ ಅಂತ ಸಿದ್ದರಾಮಯ್ಯ ಆಪ್ತ MLC ಗೋವಿಂದರಾಜು ಅವರ ಮನೆಯಲ್ಲಿ ಸಿಕ್ಕಿರೋ ಡೈರಿನಲ್ಲಿ ಎಲ್ಲ ವಿವರ ಇದೆ ಅನ್ನೋ ಆರೋಪವನ್ನ ನಾನು ಗಂಭೀರವಾಗಿ ಮಾಡಿದ್ದೇನೆ ಅಂತ ಯಡಿಯೂರಪ್ಪ ಹೇಳಿದ್ದಾರೆ. ಮತ್ತೆ ಬಿಜೆಪಿ ಕಚೇರಿಯಲ್ಲಿ ಕೋರ್ ಕಮಿಟಿ ಸಭೆ ನಡೆದಿದೆ.